ಒಂದೇ ಮಳೆಗೆ ಮನೆಗಳಿಗೆ ನುಗ್ಗಿದ ಮಳೆ ನೀರು. ಅವೈಜ್ಞಾನಿಕ ಕಾಮಗಾರಿಗೆ ಸಾರ್ವಜನಿಕರ ಆಕ್ರೋಶ. ಗಡಿನಾಡು ಪಾವಗಡ ಪಟ್ಟಣದಲ್ಲಿ ಸುರಿದ ಭಾರೀ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದ ಬಿಸಿಲಿನ ತಾಪಕ್ಕೆ ಬಳಲಿ ಬಂಟಾಗಿದ್ದ ಜನರಿಗೆ ಒಂದೆಡೆ ಮಳೆರಾಯ ತಂಪೆರೆದ್ರೆ ಮತ್ತೊಂದೆಡೆ ಪಟ್ಟಣದ ಹಲವು ಭಾಗಗಳು ಜಲಾವೃತವಾಗಿ ಜನ ಕಂಗಾಲಾಗಿದ್ದು, ರಸ್ತೆಗಳಲ್ಲಿ ಚರಂಡಿ ನೀರು ನಿಂತು ಸಾರ್ವಜನಿಕರು ಪರದಾಡುವಂತಾಗಿದೆ. ಪಾವಗಡ ಪಟ್ಟಣ ಹಾಗೂ ತಾಲೂಕಿನ ವಿವಿಧ ಕಡೆಗಳಲ್ಲಿ ಮಳೆ ಅವಾಂತರ ಸೃಷ್ಟಿಸಿದ್ದು, ಶಾಂತಿನಗರ, ಬೋವಿ ಕಾಲೋನಿ, ಕೋರ್ಟ್ ಮುಂಭಾಗದ ಡಿವಿಜಿ ಬಡಾವಣೆ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿದೆ. ಇನ್ನು ಮನೆಗಳಲ್ಲಿ ಇಟ್ಟಿದ್ದ ಸಾಮಗ್ರಿಗಳು ಕೂಡ ನೀರಿನಲ್ಲಿ ತೇಲಿ ಹಾನಿಯಾಗಿದ್ದು, ನಿವಾಸಿಗಳು ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ. ಇನ್ನು ರಸ್ತೆಗಳಲ್ಲಿ ನೀರು ನಿಲ್ಲಲು ಕೆಶಿಪ್ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಎಂದು ಸಾರ್ವಜನಿಕರು ಆರೋಪಿಸಿದ್ದು, ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ಮಳೆ ನೀರು ಸರಾಗವಾಗಿ ಹರಿದು ಹೋಗದೆ ನೇರವಾಗಿ ಕಸದ ಸಮೇತ ಗಲೀಜು ನೀರು ಮನೆಗಳಿಗೆ ನುಗ್ತಾ ಇದೆ. ಜೊತೆಗೆ ರಸ್ತೆಯೆಲ್ಲ ಗಬ್ಬು ನಾರ್ತಾ ಇದೆ. ಪ್ರತಿ ವರ್ಷ ಮಳೆಗಾಲ ಶುರುವಾದ್ರೆ ಸಾಕು ಇದೇ ಸಮಸ್ಯೆ ಎದುರಾಗ್ತಾ ಇದ್ದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರೂ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಚರಂಡಿ ಕ್ಲೀನ್ ಮಾಡ್ದಂಗೆ ಆಗಿರೋದ ಏನಿದು ವಿಚಾರ? ಇದು ಗಮನಕ್ಕೆ ತಂದಿದ್ರ ಪುರಸಭೆ? ಏನ್ ಹೇಳ್ತಾರೆ ಅವರು? ಅವ್ರ ರೈಟಿಂಗ್ ಅಲ್ಲಿ ಕೊಟ್ಟಿದ್ವಿ, ಕಳಿಸ್ತೀವಿ ತಿಪ್ಪಣ್ಣನ ಅಂತಾರೆ, ಅವರು ಬಂದಿಲ್ಲ ಸರ್. ಈಗ ಫೋನ್ ಮಾಡಿದ್ರೆ ಸರ್ ಒಂದ್ಸಲಿ ಸ್ಪಾಟಿಗೆ ಬಂದು ನೋಡಿ ನೀವು ಅಂತಂದ್ರೆ ಬರಲ್ಲ ಸರ್ ಅವರು. ಇಲ್ಲಿ ಇದೆ ಸರ್, ಇದು ಆ ಮೇಲಿಂದ ಬಂದ್ಬಿಟ್ಟು ಅಲ್ಲಿ ಬ್ಲಾಕ್ ಆಗ್ಬಿಡುತ್ತೆ. ಅದು ಕ್ರಾಸ್ ಲಾಸ್ಟ್ ಮನೆ ಆಗಿರೋದ್ರಿಂದ ಈ 3 ಮನೆ ತುಂಬೋಗುತ್ತೆ, ಕೆಳಗಡೆ ಡೌನ್ಗೆಲ್ಲ ಹೊರಟೋಗ್ಬಿಡುತ್ತೆ ಸರ್. ಯಾರು ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಯಾವ ಏರಿಯಾ ಬರುತ್ತಿದ್ದು? ಗಾಂಧಿನಗರ. ಗಾಂಧಿನಗರ. ಏನೇನು ಡ್ಯಾಮೇಜ್ ಆಗಿದೆ ಸರ್? ಅವ್ರದ್ದು ಕೆಲವು ಟಿವಿಗಳಿದ್ದಾವೆ, ಅವೆಲ್ಲ ಡ್ಯಾಮೇಜ್ ಆಗಿದೆ. ಇದು ಏನಾಗಿದೆ ನೋಡ್ಕೋಬೇಕು ಸರ್. ಇವೆರಡೆಲ್ಲ ಹೋಗಿದೆ, ಇವಾಗ ತುಂಬಿ ಇದು ಪಾಪ ಇಲ್ಲಿಗೆ ಬಂದಿತ್ತು ಸರ್. ಈಗ ಮೊನ್ನೆ ಹೊಸದಾಗಿ ತಂದಿದ್ದಾರೆ ಪಾಪ. ಇನ್ನು ಮಳೆಗಾಲಕ್ಕೂ ಮುನ್ನ ಚರಂಡಿ ಸ್ವಚ್ಛತೆ ಹಾಗೂ ಒತ್ತುವರಿ ತೆರವು ಕಾರ್ಯ ಕೈಗೊಳ್ಳಬೇಕಾದ್ರೂ ಇಲಾಖೆ ಮಾತ್ರ ನಿರ್ಲಕ್ಷ್ಯ ವಹಿಸಿದೆ ಎಂದು ಜನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಮೊದಲ ಮಳೆಗೆ ಪಾವಗಡದ ಜನತೆ ತತ್ತರಿಸಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆಯನ್ನ ನಡೆಸಿ ಮಳೆ ನೀರು ಸರಾಗವಾಗಿ ಹರಿಯಲು ಶಾಶ್ವತ ವ್ಯವಸ್ಥೆಯನ್ನ ಕಲ್ಪಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.